ಯಾವ್ದು ಪಾಠ ನೋಡಿದೇವ್ ನಾವು? ಯಾವುದು ಯಾವುದು? ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದವರು ಯಾರು? ಯಾರು? ಚನ್ನ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದವರು ಯಾರು? ಯಾರು? ರಾಮನಾಥ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದವರು ಯಾರು? ಯಾ ದಾಸಿಮಯ್ಯ? ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದವರು ಯಾರು? ಯಾವ ರಾಮ? ಭುವೇಶ್ವರ ಎಂಬ ಅಂಕಿತ ನಾಮದಿಂದ ವಚನಗಳನ್ನ ರಚಿಸಿದವರು ಯಾರು? ಯಾವ ಪ್ರಭು? ಭುವೇಶ್ವರ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದವರು ಯಾರು? ಅಲ್ಲಮ. ಹಾಗಾದ್ರೆ ನಾವು ಯಾವ ಪಾಠದ ಕುರಿತು ಅಧ್ಯಯನ ಮಾಡುತ್ತಿದ್ದೇವೆ? ಯಾವ ಅಮೃತ? ಹಾಗಾದ್ರೆ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಎಷ್ಟು ಘಟ್ಟಗಳನ್ನ ವಿಂಗಡಿಸುತ್ತೇವೆ? ಎಷ್ಟು ಘಟ್ಟಗಳು? 5 ಘಟ್ಟಗಳು. ಯಾವುವು? ಪಂಪ ಪೂರ್ವ ಯುಗ, ಬಸವ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ. ಹಾಗಾದ್ರೆ ಯುಗಗಳು ಎಷ್ಟು? ಯುಗಗಳು ಎಷ್ಟು? ಯಾವ್ಯಾವು? ಹಾಗಾದ್ರೆ ವಚನಾಮೃತದಲ್ಲಿ ಮೊದಲು ಯಾರ ವಚನವನ್ನ ನೋಡಿದೇವು ನಾವು? ಹಾಗಾದ್ರೆ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆ ಬಗ್ಗೆ ನಿಮ್ಮ ಮಾಹಿತಿ ಇದೆಯಾ? ಯಾರು ಹೇಳಿದ್ದು ಮಾಹಿತಿ? ಹಾಗಾದ್ರೆ ಅಲ್ಲಮ ಪ್ರಭುಗಳು ಎಷ್ಟನೇ ಶತಮಾನದವರು? ಎಷ್ಟನೇ ಶತಮಾನದವರು? ಹಾಗಾದ್ರೆ ಅಲ್ಲಮ ಪ್ರಭುಗಳು ಜನಿಸಿದ್ದು ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಎಂಬಲ್ಲಿ ಜನಿಸಿದರು. ಅಲ್ಲಮ ಪ್ರಭುಗಳ ತಂದೆ ಹೆಸರೇನು? ತಂದೆ ಹೆಸರೇನು? ತಾಯಿ ಹೆಸರೇನು? ಹಾಗಾದ್ರೆ ಅಲ್ಲಮ ಪ್ರಭುಗಳ ಜೀವನದ ಉದ್ದೇಶ ಏನಾಗಿತ್ತು? ಅಲ್ಲಮ ಪ್ರಭುಗಳ ಜೀವನದ ಉದ್ದೇಶ ಏನಾಗಿತ್ತು? ಅಲ್ಲಮ ಪ್ರಭುಗಳು ಅನುಭವ ಮಂಟಪದಲ್ಲಿ ಏನಾಗಿದ್ದರು? ಅವರು ಅಧ್ಯಕ್ಷರು ಆಗಿದ್ರು. ಯಾವ ಪೀಠದ ಅಧ್ಯಕ್ಷರು? ಯಾವ ಪೀಠದ ಅಧ್ಯಕ್ಷರು? ಶೂನ್ಯ ಪೀಠದ. ಹಾಗಾದ್ರೆ ಅಲ್ಲಮ ಪ್ರಭುಗಳು ಯಾವ ಅಂಕಿತ ನಾಮದೊಂದಿಗೆ ವಚನ ರಚಿಸಿದರು? ಯಾವ ಸ್ವರ? ಹಾಗಾದ್ರೆ ಅಲ್ಲಮ ಪ್ರಭುಗಳ ವಚನದಲ್ಲಿ ಅಡಗಿರುವಂತ ಸತ್ಯ ಏನು? ಅಲ್ಲಮ ಪ್ರಭುಗಳು ಎಂತ ವಚನಗಳನ್ನು ರಚಿಸಿದ್ದರು? ಬೆಡಗಿನ. ಮತ್ತಿದು ಬಿಟ್ಟು ಏನ್ ಹೇಳಿದ್ದೆವು? ಅಲ್ಲಮ ಪ್ರಭುಗಳ ಕೃತಿ ಯಾವುದು? ಸೆಟ್ ಸ್ಥಳ. ಇದು ಬಿಟ್ಟು ಮತ್ತೇನಾದ್ರೂ ಹೇಳಿದ್ದೇನು? ಇಲ್ಲ. ಹಾಗಾದ್ರೆ ಅಲ್ಲಮ ಪ್ರಭುಗಳ ವಚನ ಯಾರ್ಯಾರಿಗೆ ಬರ್ತದ? ನಾನು ಹೇಳ್ತೀನಿ, ಅದರಂತೆ ನೀವು ಮುಂದಿನ ಹೇಳ್ಬೇಕು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಹ್ಯಾಂಗ? ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು. ಹಾಗಾದ್ರೆ ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಯಾವ ರೀತಿ? ಹಾಗಾದ್ರೆ ಆಧುನಿಕ ಯುಗದಲ್ಲಿ ಶ್ರೀ ಗುರು ಶಿಷ್ಯನ್ಗೆ ಹೇಗೆ ಕಲಿಸ್ತಾ ಇದ್ರು? ಯಾವ ರೀತಿ? ವಂದಿಸಿ ಬುದ್ಧಿ ಕಲಿಸ್ತಾ ಇದ್ರು. ಮೂರನೇದು ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯನ್ಗೆ ಯಾವ ರೀತಿ? ಜಂಕಿಸಿ. ಹಾಗಾದ್ರೆ ಕಲಿಯುಗದಲ್ಲಿ ವಂದಿಸಿ ಬುದ್ಧಿ ಕಲಿಸ್ತಾ ಇದ್ರು. ಇದನ್ನೆಲ್ಲ ನೋಡಿ ಅಲ್ಲಮ ಪ್ರಭು ಏನಂತಾರ? ನಿಮ್ಮ ಕಲಿಯುಗ, ನಿಮ್ಮ ಈ ಏನದಲ್ಲ, ನಿಮ್ಮ ಈ ಎಲ್ಲ ಕಾಲಘಟ್ಟದಲ್ಲಿ ಬದಲಾವಣೆ ಆಗಿರುತ್ತೆ ನೋಡಿ. ನಾ ಏನಾದೆ?
ಅಲ್ಲಮ ಪ್ರಭುಗಳು ಈ 4 ಯುಗದ ಕುರಿತು ಅವರು ಶ್ರೀ ಗುರು ಮತ್ತು ಶಿಷ್ಯನ ಸಂಬಂಧ ಕುರಿತು ಮಾಹಿತಿ ನೀಡಿದಂತ ಈ ವಚನ. ಮೊದಲಿಂದ ಹಿಡಿದು ನೋಡ್ರಿ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ, ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ, ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ. ಹೌದಲ್ಲ? ಹಾಗಾದ್ರೆ ಇದನ್ನು ಬಿಟ್ಟು ಮತ್ತೆ ನಿನ್ನೆ ಏನಾದ್ರು ಹೇಳಿದ್ದೇನು? ಒಂದ್ ಹೇಳಿದ್ದೇವು, ನೆನಪಾರಿರೇನು? ನೆನಪಾರಿರಿ. ಹಾಡ ಹಾಡಿದ್ದೆ, ಹೌದಲ್ಲ? ಯಾವ ಹಾಡ? ವಚನಗಳನ್ನ ಯಾವ ರೀತಿ ಹಾಡಬೇಕು ಅಂತ ಹೇಳಿದ್ವಿ, ಗೊತ್ತದ? ಯಾವ ವಚನ ಅದು? ನಾ ಹಾಡ್ತೀನಿ, ನನ್ ಜೊತೆ ನೀವು ಕೂಡ ಹಾಡ್ತೀರಿ. ಹಾಡಿದೊಡೆ ಎನ್ ಒಡೆಯನ ಹಾಡು, ಹಾಡಿದೊಡೆ ಎನ್ ಒಡೆಯನ ಹಾಡು, ಬೇಡಿದೋಡೆ ಎನ್ ಒಡೆಯನ ಬೇಡುವೆ. ವೆರಿ ಗುಡ್. ಹೀಗೆ ವಚನಗಳನ್ನು ಕೇಳುವಂತ ರೂಢಿಯನ್ನು ವಿದ್ಯಾರ್ಥಿಗಳಾದವರು ತಾವು ಬೆಳೆಸಿಕೊಳ್ಳಬೇಕು ಅಂತ ನಿನ್ನೆ ನಾವು ಹೇಳಿದ್ವಿ. ಈಗ ಮುಂದಿನ ವಚನ ಯಾರ್ದದ? ಆಯ್ದಕ್ಕಿ ಮಾರಯ್ಯವರ ವಚನ ಇದೆ. ಆಯ್ದಕ್ಕಿ ಮಾರಯ್ಯವರ ಕೃತಿ ಮತ್ತು ಅವರ ವಚನದಲ್ಲಿ ಅಡಗಿರುವಂತ ಅಂಶವನ್ನ ನಾವು ಏನ್ ಮಾಡಮಿ? ಈಗ ಹೇಳಲ್ಲ, ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ.